ಮೈ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಹೊಸದೊಂದು ಮತ್ತೊಂದು ವ್ಲಾಗಿಗೆ ಎಲ್ರಿಗೂ ಸ್ವಾಗತ. ಇವತ್ತು ಸಾಟರ್ಡೇ ಮಕ್ಕಳ ಎಕ್ಸಿಬಿಷನ್ ವ್ಲಾಗ್ ಆಗಿರುತ್ತೆ. ಎಕ್ಸಿಬಿಷನ್ ಬಂತು ಅಂದರೆ ಒಂದು ತಿಂಗಳಿಂದನೇ ಫುಲ್ಲು ಬ್ಯುಸಿಯಾಗಿ ಫುಲ್ ಪ್ರಿಪ್ರೇಷನಲ್ಲೇ ಇರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗಿಂತ ಮನೇಲಿರೋ ಪೇರೆಂಟ್ಸ್ಗೆ, ಮೇಯ್ನು ತಾಯಂದಿರಿಗೆ ಎಕ್ಸ್ಟ್ರಾ ಕೆಲಸ ಅಂತಲೇ ಹೇಳ್ಬೋದು. ಮನೆಯಲ್ಲೇ ಇರೋ ಅಂಥವ್ರಿಗಂತೂ ಅವ್ರಿಗೆ ಎಕ್ಸ್ಟ್ರಾ ಎಕ್ಸಿಬಿಷನ್ ಅವ್ರಿಗೆ ನಡೀತೈತೆ ಅನ್ನೋ ಥರ ಇರುತ್ತೆ. ಸರಿ, ಯಾವ ಥರ ಏನು ಹೆಂಗೆ ಅಂದ್ಬಿಟ್ಟು ಈ ವ್ಲಾಗಲ್ಲಿ ನೋಡ್ತೀರಾ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದ್ದರೆ ಲೈಕು, ಕಮೆಂಟು, ಶೇರ್ ಕೂಡ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಎಕ್ಸಿಬಿಷನ್ ಡೇನ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ. ಇವತ್ತು ಮಕ್ಕಳು ಸ್ಕೂಲಲ್ಲಿ ಎಕ್ಸಿಬಿಷನ್ ಇರೋದ್ರಿಂದ ಇವತ್ತು ಬರೀ ಅದನ್ನು ಮಾತ್ರನೇ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಅರೇಂಜ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಮಕ್ಕಳು ಎನರ್ಜೆಟಿಕ್ ಆಗಿದ್ದಾರೆ ಸಂಜೆವರೆಗೂ ಅಂತ ನೋಡ್ಕೊಂಬರೋಣ. ನಾನು ಆಲ್ರೆಡಿ ಬೆಳಗ್ಗೆ 8:30 ಮೇ ಬಿ 9 ಗಂಟೆಯಿಂದನೇ ಸ್ಟಾರ್ಟ್ ಆಗಿರುತ್ತೆ. ಆದ್ದರಿಂದ ನಾನು ಇನ್ನೇನು ಅವ್ರನ್ನ ಕರ್ಕೊಂಬರೋ ಟೈಮಲ್ಲಿ ಮುಗಿಯೋ ಟೈಮಲ್ಲಿ ಹೊರಟೆ. ಯಾವ ಕ್ಲಾಸು ಅಂತ ವಿಚಾರಿಸ್ಕೊಂಡು ಹೋಗ್ತಾಯಿದ್ದೆ. ಸರಿ ಅಂದ್ಬಿಟ್ಟು ಫಸ್ಟಿಗೆ ಹೃದಯ ಸಿಕ್ಕಿದ್ಲು. ಆರಾಮಾಗಿ ಕೂತ್ಕೊಂಡಿದ್ಲು. ಆಲ್ರೆಡಿ ಊಟ, ಬ್ರೇಕ್ಫಾಸ್ಟು ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಕೂತಿದ್ಲು. ಸರಿ ಅಂದ್ಬಿಟ್ಟು ಅವನು ಮಾತಾಡಿಸ್ಕೊಂಡು ಹಾಗೆ ಚಿಕ್ಕ ಸಣ್ಣ ಪುಟ್ಟದೆಲ್ಲ ನೋಡಿಕೊಂಡು ಇನ್ನು ಮೇಲ್ಗಡೆಯಿಂದ ಈ ಥರ ಕಾಣಿಸುತ್ತೆ ಈ ಸ್ಕೂಲಿಂದು. ಧನ್ಯವಾದ. ನೋಡ್ಕೊಂಬಂದೆ ಅವಳ. ಊಟ ತಿಂದ್ರಾ? ನಿಂಪಟ್ಟು ತಗೊಂಬಂದಿದ್ದಾ? ಸರಿ, ಇನ್ನೇನು ಟೈಮ್ ಆಯಿತು, ಬಿಡ್ಬೋದು. ವೆಯ್ಟ್ ಮಾಡ್ತಿರ್ತೀನಿ ಆಚೆ. ಬಾಯ್. ಮಕ್ಕಳನ್ನ ಬಿಡೋಕ್ಕೆ ಇನ್ನೂ ತುಂಬಾ ಟೈಮ್ ಇತ್ತು. ಆದ್ದರಿಂದ ಬುಕ್ ಸ್ಟಾಲ್ ಇತ್ತಲ್ಲ, ಬುಕ್ ಸ್ಟಾಲಲ್ಲಿ ಯಾವ ಥರ ಬುಕ್ಸ್ ಇಟ್ಟಿದ್ದಾರೆ ಅಂತ ನೋಡೋಣ ಅಂತ ಬಂದೆ. ನೋಡಿದ್ರೆ ಕೆಳಗೆ ಬಂದ ತಕ್ಷಣ ಏನು ಮಳೆ ಬರುತ್ತಾನೆ ಇದೆ, ಬಿಸಿಲು ಕೂಡ ಇದೆ, ಜೊತೆಯಲ್ಲೇ ಇದೆ. ಬುಕ್ಸು ಯಾರ ಹತ್ರ ಇದೆ, ಚೆನ್ನಾಗಿದೆಯಾ ಇಲ್ವಾ ನೋಡು, ಓದಿದ್ರ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದು ಕೂಡ ನಮ್ಮ ಹತ್ರ ಸೀಕ್ರೆಟ್ ಹೋಗಿ ಬುಕ್ ಇದೆಯಲ್ಲ, ಅದರಲ್ಲಿ ಒಂದು ಪಾರ್ಟು ಇದು ಕೂಡ. ಅವೆಲ್ಲ 1-2 ಪೇಜ್ ಓದ್ಕೊಂಡು ಅವರು ಅಷ್ಟರಲ್ಲಿ ಮಗಳು ಕೂಡ ಬಂದ್ಲು, ಬುಜ್ಜು. ಇನ್ನು ನೋಡಿ ಫ್ರೆಂಡ್ಸ್ ಜೊತೆ ಹೆಂಗೆ ಆಡ್ತಾ ಇದ್ದಾಳೆ. ಇನ್ನು ಕಿರೀಟಗೋಸ್ಕರ ಜಗಳ ಆಡ್ಕೊಂಡು ಕೂತಿದ್ದಾಳೆ. ಬನ್ನಿ ನೆಕ್ಸ್ಟು ಏನು ಮಾಡೋದ್ಲು, ಎತ್ತೋದ್ಲು, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾಳೆ ಅಂತ ನೋಡೋಣ. ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ, ಹೊಸ ಹೊಸ ವಿಷಯಗಳು ತಿಳ್ಕೊತಾ ಇದ್ವಿ. ಹಾಗೆ ಅದೆಲ್ಲ ವಿಚಾರ ಮಾಡಿಕೊಂಡು ಹಂಗೆ ಒಂದು ಟನಲ್ ಅಂತ ಕರ್ಕೊಂಬಂದ್ಲು. ಅದು ಟನಲ್ ಅಲ್ಲ, ಗುಹೆ ಒಳಗೆ ಕರ್ಕೊಂಬಂದ್ಬಿಟ್ಲು. ಅದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇದು ಮಾಡಿದರೆ ಚೆನ್ನಾಗಿ ಅನಿಸೋದು. ಟನಲ್ ಓಕೆ ಆಚೆಯಿಂದ, ಬಟ್ ಒಳಗಡೆ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ಗಿಡ ಮರಗಳು ಎಲ್ಲ ಫುಲ್ ಗ್ರೀನಲ್ಲಿ ಇದ್ದಿದ್ರೆ, ಸ್ವಲ್ಪ ಬಂಡೆ ಕಲ್ಲುಗಳೆಲ್ಲ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ನಿಸ್ತು. ಸೊ ನಿಮ್ಗೇನು ಅನ್ನಿಸ್ತು ಹಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸರಿ ಅಂದ್ಬಿಟ್ಟು ಇದೆಲ್ಲ ಮುಗಿಸ್ಕೊಂಡು ಹೃದಯ ಕೂಡ ಬಂದಳು. ಅವಳು ಫ್ರೆಂಡ್ ಜೊತೆ ನಾನು ಬರ್ತೀನಿ ಆಮೇಲೆ ನೀವು ಅಂತ ಹೇಳಿದ್ರು. ಕ್ಯಾಮಲ್ ಇದು ಮಮ್ಮಿ ಅಂತಾರಲ್ಲ ಆ ಥರದ್ದು, ಇದು ಕನ್ನಡದ್ದು ಚೆನ್ನಾಗಿ ಮಾಡಿದ್ದಾರೆ. ಇದು 1 2 3 ಯಾರು ಗೊತ್ತಿಲ್ಲ. ಇಲ್ಲಿ ಬ್ಲಡ್ ಡೊನೇಟ್ ನಡೀತಾ ಇತ್ತು, ಎಲ್ಲ ಥರ ಇಟ್ಟಿದ್ದಾರೆ. ವೆಲ್ಕಮ್. ಸಿಕ್ಬಿಡ್ತಾ ಹಾಕೋಣಗೋ. ಫುಡ್ ಸ್ಟಾಲ್ ಇಲ್ಲ ಐತಂತೆ ನೋಡಿ. ಬಾ ಶುಗರ್ ಕೆಂತಾನೆ ಬಾ. ಹೌದಾ, ಥ್ಯಾಂಕ್ ಯು. ಅವಳು ಡ್ರೆಸ್ ಇರೋದು ಹೆಂಗೆ ಕಡೆ.
ಚಿನಿ ಏನು ಹೌದಾ ಇಲ್ಲಿ ಅಲ್ಲ ಕಣಪ್ಪರ ರೇ ನೀನು ಆಸೆನೇ ತಗೊಂಡಿದ್ರೆ ಇಷ್ಟೊತ್ತಿಗೆ ಮಜಾ ಮಾಡ್ಬೋದಾಯ್ತಾ ತಿನ್ಕೊಂಡು ಇಲ್ಲಿ ಹೋಗಿದ್ಯಾ ಏನು 5 ರೂಪಾಯಿ ನಿಂಗೆ ಇಲ್ಲೇನು ಸಿಗಲ್ಲ ಬಾ ಏ ಬಾಮ್ಮ ನಾನು ಆಚೆ ಕೊಡಿಸ್ತೀನಿ ಬಾ ಬಾಯ್ ಕಣ್ರೋ ಬಾಯ್ ₹5 ಏನು ಸಿಗುತ್ತೆ ನಿಮಗೆ ಕುಲ್ಫಿ ಬೇಡ ಅವಳಿಗೆ ಸ್ಕೂಲಲ್ಲೇ ನಾನೇನು ಫುಡ್ ಚಾಟ್ಸು ಏನೂ ಕೊಡಿಸ್ಲಿಲ್ಲ ಯಾಕೆ ಅಂದರೆ ಜಾಸ್ತಿ ಕೂಡ ಇತ್ತು ರೇಟಿಗೆ ಅದಕ್ಕೆ ತಕ್ಕಂತೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಅಂತ ಗೊತ್ತಿತ್ತು ಮತ್ತು ಆ ಕ್ರೌಡಲ್ಲಿ ನನಗೆ ಕೊಡ್ಸೋಕ್ಕೂ ಇಷ್ಟ ಆಗಿಲ್ಲ ಅದಕ್ಕೆ ಆಚೆ ಔಟ್ಸೈಡ್ ಕೊಡಿಸ್ತೀನಿ ಬಾ ಅಂದ್ಬಿಟ್ಟು ಬಂದೆ ಆಮೇಲೆ ನನಗೇನು ಬೇಡಮ್ಮ ನಾನು ಇಲ್ಲೇನೋ ತೊಗೋತೀನಿ ಬೇಕು ಸರಿ ಅಂದ್ಬಿಟ್ಟು ಅವ್ಳಿಗೆ ಇಷ್ಟ ಬಂದು ತೊಗೊಂಡ್ಲಿ ಅಂದ್ಬಿಟ್ಟು ಅವತ್ತೊಂದು ದಿವಸ ತೊಗೊಳಕ್ಕೆ ಬಿಟ್ಟೆ ಅದನ್ನು ತೊಗೊಂಬಂದು ಇನ್ನು ಮನೆಗೆ ಬಂದು ಎಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಟೈಮ್ ಪಾಸ್ ಮಾಡಿ ಬಿಗ್ ಬಾಸ್ದು ತುಂಬಾ ಟ್ರೋಲ್ ಪೇಜಲ್ಲಿ ನೋಡ್ತಾ ಇದ್ದೆ ಅಶ್ವಿನಿ ಅವರಿಗೆ ತುಂಬ ಕ್ಲಾಸ್ ತೊಗೊಂಡಿದ್ದಾರೆ ಅದನ್ನು ನೋಡಿಕೊಂಡು ನೈಟು ಎಲ್ಲ ಮುಗಿಸ್ಕೊಂಡು ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ